ಎಲ್ಲರಿಗೂ ನಮಸ್ಕಾರ. ಇವತ್ ನಾನು ದಿಢೀರಾಗಿ ಮಾಡ್ಕೊಳ್ಳುವಂತ ರವೆ ವಡೆ ಮಾಡಿ ತೋರ್ಸದನಿ. ಇದನ್ನ ಮಾಡ್ಕೊಳಕ್ ನಮಗ ನೆನೆ ಹಾಕೋದು ಬೇಡ, ರುಬ್ಬೋದು ಬೇಡ. ಯಾವಾಗ ತಿನ್ಬೇಕು ಅನಸ್ತೈತ್ಲೆ ಆಗ ಒಂದ್ 10 ನಿಮಿಷದಾಗ ಮಾಡ್ಕೋಬಹುದು ಮತ್ ತಿನ್ನಾಕು ಬಹಳ ಮಸ್ತ್ ಆಗಿರ್ತಾವು. ಬನ್ನಿ ರವೆ ವಡೆ ಹೇಗ್ ಮಾಡೋದಂತ ನೋಡೋಣ. ಇಲ್ಲಿ ಒಂದ್ ಕಡೆಕಾಯಿ ಹಾಕಿಟ್ಟಿದ್ದೇನೆ ನಾನು. ಇದ್ರಾಗ ಒಂದ್ 2 ಕಪ್ ನೀರ್ ಹಾಕ್ತೇನೆ ನಾನು. ಇಲ್ಲಿ ನಾನು 1 ಕಪ್ ರವೆ ತಗೊಂಡೇನು. 2 ಕಪ್ ನೀರ್ ಹಾಕೋಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಸ್ವಲ್ಪ ಜೀರಿಗೆ, ಒಂದ್ ಅರ್ಧ ಚಮಚ ಆಗುವಷ್ಟು ತುಪ್ಪ ಹಾಕದನ್ನ ನಾನು. ನೀವು ತುಪ್ಪ ಬೇಕಾದ್ರೆ ಎಣ್ಣೆ ಯಾವ್ದಾದ್ರು ಒಂದ್ ಹಾಕೋಬಹುದು. ನಾ ಇಲ್ಲಿ ಒಂದ್ 4 ಕರಿಬೇವಿಂದ ಎಸಳು ತಗೊಂಡೇನು. ಇದನ್ನ ಒಂದ್ ಸ್ವಲ್ಪ ಕೈಲೇನ ಈ ತರ ಹರದ ಹಾಕ್ತೇನು. ನಾನು ಒಂದ್ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡೇನು ಸಣ್ಣ, ಅದನ್ನ ಹಾಕ್ತಾನು. ಮೆಣಸಿಕಾಯಿ ಕರಿಬೇವು ಅದನ್ನ ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ಉಪ್ಪ ಅದು ಅಷ್ಟ ಹಾಕಿವಿ ಒಂದ್ ಜರ ಫ್ಲೇವರ್ ಆ ಟೇಸ್ಟ್ ಚಲೋ ಬರ್ತೈತೆ ಅಂದ ನಾವ್ ಒಂದ್ ಸ್ವಲ್ಪ ಎಲ್ಲಾ ಮಿಕ್ಸ್ ಮಾಡಿದೇನು. ನೀವು ಪ್ಲೇನ್ ಬೇಕಂದ್ರ ಪ್ಲೇನ್ ಉಪ್ಪು ಅಷ್ಟ ಎಣ್ಣೆ ಅಟ್ಟ ಹಾಕಿ ಮಾಡ್ಕೋಬಹುದು. ನಿಮ್ಗೆ ಹೆಂಗ್ ಬೇಕಂಗ ಮಾಡ್ಕೋಬಹುದು. ಇದು ಹೆಸರು ಬಂದೈತಿ. ಈಗ ರವಾ ತಗೊಂಡಿವಲ್ಲ ಇದನ್ನ ಹಾಕಿ ಮಿಕ್ಸ್ ಮಾಡೋನು. ಗ್ಯಾಸ್ ಸಣ್ಣ ಇಟ್ಕೊಂಡ್ ಹಾಕೋರಿ, ಆಗ ಗಂಟ ಆಗುದಿಲ್ಲ. ನೋಡ್ಬೋದು ನೀವ ಗಟ್ಟಿಯಾಗ ಐತಿದೆ. ಈಗ ಗ್ಯಾಸ್ ಬಂದ್ ಮಾಡಿ ಮುಚ್ಚಿ ಬಿಡ್ತೇನೆ ನಾನು. ಮುಚ್ಚಿ ಒಂದ್ 5 ನಿಮಿಷ ಬಿಡ್ರಿ, ಅದ್ ಹಿಟ್ಟ ಮುಗೊಂಡಂಗ ಆಗ್ತತಿ. ಆಗ ತಗದ್ ನಾವ್ ನಾದ್ಕೊಳ್ಳೋನು. ಇದಾರು ತನ ಚಟ್ನಿ ಮಾಡ್ಕೊಳ್ಳೋಣ ನಾವ. ವಡ ಜೊತೆ ನಾವೀಗ ಕಾಯಿ ಚಟ್ನಿ ಮಾಡ್ಕೊಳ್ಳೋನು. ಇಲ್ಲೊಂದ ಮಿಕ್ಸರ್ ಜಾರ್ ತಗೊಂಡೆ ನಾನು. ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡೇನು, ಅದನ್ನ ಇದ್ರಾಗ ಹಾಕ್ತೇನು. ಕಾಯಿ ಹಾಕಿದೇನು. ಒಂದ್ 2 ಚಮಚ ಆಗುವಷ್ಟ ಪುಟಾಣಿ ಹಾಕ್ತೇನು. ಪುಟಾಣಿ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಚಲೋ ಬರ್ತತಿ. ಒಂದ್ 2 ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ, ಬೆಳ್ಳುಳ್ಳಿ, ಕರಿಬೇವ, ಒಂದ್ ಅರ್ಧ ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪ. ನೀವು ಬೇಕಂದ್ರೆ ಇದ್ರಾಗ ಹಸಿ ಶುಂಠಿ ಬಿ ಹಾಕಿ ಮಾಡ್ಕೋಬಹುದು. ಇದನ್ನೀಗ ಸಣ್ಣ ಮಾಡ್ತೇನೆ ನಾನು. ಇದು ನೋಡ್ರಿ ಈ ತರ ಸಣ್ಣ ಆಗೈತಿ. ಈಗಿಲ್ಲ ನಾನು ನೀರ್ ಮಿಕ್ಸ್ ಮಾಡದೇನು. ನೀವು ಬೇಕಂದ್ರೆ ಮೊಸರ ಹಾಕಿ ಬಿ ಮಾಡ್ಕೋಬಹುದು. ನಿಮಗೆ ಎಷ್ಟು ಗಟ್ಟಿ ತಿಳು ಬೇಕು ನೋಡಿ ನೀರ್ ಹಾಕೋರಿ. ಇದನ್ನೀಗ ಪೂರಾ ಸಣ್ಣಾಗಿ ಮಾಡ್ತೇನೆ ನಾನು. ಚಟ್ನಿ ರೆಡಿ ಆಗೈತಿ, ಸಣ್ಣ ಮಾಡ್ಕೊಂಡೆ ನಾನು. ಇದನ್ನೀಗ ಬೌಲ್ದಾಗ ತಕೊಳ್ಳೋನು. ಚಟ್ನಿ ರೆಡಿ ಆಗೈತಿ, ಈಗ ವಡ ಮಾಡ್ಕೊಳ್ಳೋನು. ಇದನ್ನ ಬೇರೆ ಒಂದ್ ಪಾತ್ರೆದಾಗ ತಕ್ಕೋತೇನೆ ನಾನು. ಇದ್ ನೋಡ್ರಿ ತಕ್ಕೊಂದೇನ್ ನಾನ. ಇದ್ರಾಗ 1 ಚಮಚ ಆಗುವಷ್ಟ ಅಕ್ಕಿ ಹಿಟ್ಟು ಹಾಕದೇನು. ಅಕ್ಕಿ ಹಿಟ್ಟು ಇತ್ತಂದ್ರ ಹಾಕೋರಿ, ಕಂಪಲ್ಸರಿ ಅಂತ ಏನಿಲ್ಲ. ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೋದ್ರಿಂದ ವಡ ಕ್ರಿಸ್ಪಿ ಆಗಿ ಬರ್ತಾವು. ಅದಕ್ಕಾಗಿ ಹಾಕೊಂದೇನ್ ನಾವು. ಅದು 1 ಚಮಚೆ. ನಿಮ್ ಕಡೆ ಇತ್ತಂದ್ರ ಹಾಕೋರಿ, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ಇದನ್ನೀಗ ನಾದ್ಕೊಳ್ಳ ನಾವ. ಒಂದ್ ಸ್ವಲ್ಪ ಕೈಗೆ ನೀರ್ ಹಚ್ಕೊಂಡ ನಾದ್ತೇನೆ ನಾನು. ಇದ್ ಹಿಟ್ಟ ಬಹಳ ಗಟ್ಟಿ ಇರಬಾರ್ದು, ಬಹಳ ತೆಳು ಬಿ ಇರಬಾರ್ದು. ಹಿಟ್ಟು ಕರೆಕ್ಟ್ ಆಗಿತ್ತಂದ್ರ ವಡ ಚಲೋದಂಗ್ ಬರ್ತಾವು. ಇದ್ ನೋಡ್ರಿ ನಾದ್ಕೊಂಡೆ ನಾನು. ವಡ ಮಾಡ್ಕೊಳ್ಳೋನು ಈಗ. ಕೈಗೆ ಒಂದ್ ಸ್ವಲ್ಪ ಎಣ್ಣೆ ನೀರ ಏನಾದ್ರೂ ಒಂದ್ ಹಚ್ಕೋರಿ. ಇದ್ ನೋಡ್ರಿ ಈ ತರ ಗೋಲ್ ಮಾಡ್ಕೊಂಡ ಹಿಂಗ್ ಮಾಡಿದ್ರಿ ನಡಿವಿ ಈ ತರ ತೂತ ಮಾಡ್ಕೋರಿ. ಇದ್ ನೋಡ್ರಿ ಈ ತರ ಮಾಡ್ಕೋಬೇಕು. ಎಲ್ಲ ವಡ ಬಿ ಈ ತರ ಮಾಡ್ಕೋತೇನೆ ನಾನು. ಆಮ್ಯಾಗ ಒಮ್ಮೆ ಕರಿನು ಇವತ್ನ. ಇಲ್ಲಿ ನೋಡ್ರಿ ಎಲ್ಲಾ ವಡಾನು ಮಾಡಿ ಇಟ್ಕೊಂಡೇನು. ಈಗ ಫ್ರೈ ಮಾಡ್ಕೊಳ್ಳೋನು. ಇಲ್ಲಿ ನಾನು ಎಣ್ಣೆ ಕಾಯಕ್ ಬಿ ಇಟ್ಟಿದ್ದೇನು. ಎಣ್ಣೆ ಕಾದೈತಿ, ವಡ ಹಾಕೊಳ್ಳೋನು. ಎಷ್ಟ್ ಹಿಡಿಸ್ತಾವ್ ನೋಡಿ ಹಾಕೊಂಡ ಫ್ರೈ ಮಾಡ್ಕೋಬೇಕು. ಉರಿ ಸಣ್ಣ ಇಟ್ಕೊಂಡ ಚಲೋದಂಗ್ ಬೇಯಿಸ್ಕೋಬೇಕು. ಯಾಕಂದ್ರೆ ವಡ ದಪ್ಪ ಇರ್ತತಿ. ಉರಿ ಹೆಚ್ಚಿಟ್ಕೊಂಡ್ ಬೇಯಿಸ್ಕೊಂಡ್ರಂದ್ರ ಮ್ಯಾಗ ಕಲರ್ ಬರ್ತೈತಿ, ಅದ್ರ ಒಳಗ್ ಬೆಂದಿರಂಗಿಲ್ ಚಲೋದಂಗ. ನೀವು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಂಡ್ರಂದ್ರ ಕ್ರಿಸ್ಪಿ ಆಗಿ ಚಲೋ ಬರ್ತತಿ. ನೀವು ನೋಡ್ರಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗದಾವು. ಈಗ ತಿರ್ಸ್ಕೋಬೇಕು ಇವತ್ನ.
ತಿರ್ಸ್ಕೇಶನ ಚಲೋದಂಗ್ ಬೇಯಿಸ್ಕೋಬೇಕು. ಇವು ಈಗ ಫ್ರೈ ಆಗಿದಾವು ನೋಡ್ಬೋದು ನೀವು, ಬ್ರೌನ್ ಕಲರ್ ಆಗಿದಾವು. ತಕ್ಕೋತೇನೆ ನಾನು. ಇನ್ನು ಉಳಿದ ವಡೆ ಬಿ ಫ್ರೈ ಮಾಡ್ಕೋತೇನೆ ನಾನು. ನೋಡ್ರಿ ವಡ ಮಾಡ್ಕೊಂಡೇನ್ ನಾನು. ಏನ್ ಮಸ್ತಾಗಿ ಬಂದಾವ್ ನೋಡ್ಬೋದು ನೀವ ಯಾರಿಗ್ ಹೇಳಾನಿಲ್ದ ಕೊಟ್ರಂದ್ರ ಇವತ್ನ ಉದ್ದಿನ ಬ್ಯಾಳಿ ಇಲ್ದ ಮಾಡ್ಕೊಂಡಿರತ್ತ ಗೊತ್ತಾಗುದಿಲ್ಲ. ಅಟ್ಟ ಮಸ್ತಾಗಿ ಬಂದಾವು. ತಿನ್ನಾಕು ಅಟ್ಟ ಟೇಸ್ಟಿ ಆಗಿರ್ತಾವು. ಕ್ರಿಸ್ಪಿ ಆಗಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗ ಸಾಫ್ಟ್ ಆಗಿ ಬಂದಾವು. ಒಂದ್ ಮೂರ ತೋರ್ಸ್ತೇನೆ ನೋಡ್ರಿ. ನೋಡ್ರಿ ಏನ್ ಮಸ್ತಾಗಿ ಬಂದಾವು ವಡ. ನೀವು ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತಾವು. ಇವತ್ ನಾ ಮಾಡಿರೋ ರೆಸಿಪಿ ನಿಮಗ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು.